ಶಾಂತಿ. ಇಂದಿನ ಡೇಟ್ ಆಗಿದೆ 11/4/2025. ಈಗ ಈ ನಾಟಕವು ಮುಕ್ತಾಯವಾಗುತ್ತದೆ. ನೀವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಈ ಹಳೆಯ ಪ್ರಪಂಚದೊಂದಿಗೆ ಮಮತ್ವವನ್ನ ತೆಗೆಯಿರಿ. ಯಾವಾಗ ದಾನವಾಗಿ ಕೊಟ್ಟಿರುವ ವಸ್ತುವಿನಲ್ಲಿ ಮಮತ್ವ ಇರುವುದಿಲ್ಲವೋ ಆಗ ಈ ದಾನಕ್ಕೆ ಮಹತ್ವಿಕೆ ಇರುತ್ತದೆ. ಇಲ್ಲಿ ನೀವು ಯಾವುದನ್ನು ಈಶ್ವರೀಯ ಸೇವೆಯಲ್ಲಿ ತೊಡಗಿಸುತ್ತೀರೋ, ಆಸ್ಪತ್ರೆ ಅಥವಾ ಕಾಲೇಜನ್ನು ತೆರೆಯುತ್ತೀರೋ, ಆದ್ದರಿಂದ ಅನೇಕರ ಕಲ್ಯಾಣವಾಗುತ್ತದೆ. ಈಗ ಈ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹಿಂದಿರುಗಬೇಕಾಗಿದೆ. ಈ ಹಳೆಯ ಪ್ರಪಂಚವಂತೂ ಸಮಾಪ್ತಿಯಾಗಬೇಕಾಗಿದೆ. ಏನೆಲ್ಲವನ್ನು ತಮ್ಮ ಭವಿಷ್ಯಕ್ಕಾಗಿ ಮಾಡಿಕೊಳ್ಳುತ್ತೀರಿ ಅದು ಹೊಸ ಪ್ರಪಂಚದಲ್ಲಿ ಸಿಗುವುದು ಇಲ್ಲವೆಂದರೆ ಎಲ್ಲವೂ ಇಲ್ಲಿಯೇ ಸಮಾಪ್ತಿಯಾಗಿ ಬಿಡುವುದು. ಭಾರತದ 21 ಜನ್ಮಗಳ ಕಲ್ಯಾಣಕ್ಕಾಗಿ ಮತ್ತು ತಮ್ಮ 21 ಜನ್ಮಗಳ ಕಲ್ಯಾಣಕ್ಕಾಗಿ ತನ್ನದೆಲ್ಲವನ್ನು ಸಫಲ ಮಾಡಿಕೊಳ್ಳಿ. ತಂದೆಯು ಬರುವುದರಿಂದ ಬಡ ಮಕ್ಕಳ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ತಂದೆಯು ಬಡವರ ಬಂಧುವಾಗಿದ್ದಾರೆ. ಸಾಹುಕಾರರ ಅದೃಷ್ಟದಲ್ಲಿ ಈ ಮಾತುಗಳು ಇಲ್ಲವೇ ಇಲ್ಲ. ತಂದೆಯೇ ನಿಮಗೆ ಸ್ಮೃತಿ ತರಿಸುತ್ತಾರೆ. ಅವಶ್ಯವಾಗಿ ನಾವೇ ಸ್ವರ್ಗವಾಸಿಗಳಾಗುತ್ತೇವೆ ಮತ್ತೆ ನಾವೇ 84 ಜನ್ಮಗಳನ್ನು ಪಡೆದುಕೊಂಡೆವು. ಆದರೆ 84 ಲಕ್ಷ ಯೋನಿಗಳೆಂದು ಹೇಳುವುದು ಸುಳ್ಳಾಗಿದೆ. ಮೃತ್ಯುವು ಸಮ್ಮುಖದಲ್ಲಿ ನಿಂತಿದೆ. 40-50 ಸಾವಿರ ವರ್ಷಗಳಂತೂ ಇಲ್ಲ. ಮನುಷ್ಯರಂತೂ ಸಂಪೂರ್ಣ ಅಂಧಕಾರದಲ್ಲಿ ಇದ್ದಾರೆ. ಆದ್ದರಿಂದ ಕಲ್ಲು ಬುದ್ಧಿಯವರೆಂದು ಹೇಳಲಾಗುತ್ತದೆ. ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತೀರಿ. ಈ ಮಾತುಗಳನ್ನು ಸನ್ಯಾಸಿ ಮೊದಲಾದವರು ತಿಳಿಸಲು ಸಾಧ್ಯವಿಲ್ಲ. ಈಗ ತಂದೆಯು ನಿಮಗೆ ಪುನಃ ಸ್ಮೃತಿ ತರಿಸುತ್ತಾರೆ. ಮಕ್ಕಳೇ ಹಿಂತಿರುಗಿ ಹೋಗಬೇಕಾಗಿದೆ. ಎಷ್ಟು ಸಾಧ್ಯವೋ ತಮ್ಮ ಬ್ಯಾಗೇಜ್ ಅನ್ನು ವರ್ಗಾವಣೆ ಮಾಡಿ. ಯಾದವರು ಮತ್ತು ಕೌರವರದ್ದು ವಿನಾಶಕಾಲ ವಿಪರೀತ ಬುದ್ಧಿಯಾಗಿದೆ. ಪಾಂಡವರದ್ದು ವಿನಾಶಕಾಲದಲ್ಲಿ ಪ್ರೀತ ಬುದ್ಧಿಯಾಗಿದೆ. ಬ್ರಹ್ಮ ಯಾರನ್ನಾದರೂ ಓಡಿಸಿಕೊಂಡು ಬಂದರೆ ಎಲ್ಲರೂ ತಾವಾಗಿಯೇ ಓಡುತ್ತಾ ಬಂದರು. ಆದರೆ ಸುಮ್ಮನೆ ಇವರ ಮೇಲೆ ದೋಷವನ್ನ ಹಾಕಿದ್ದಾರೆ. ದೇಹಿ ಅಭಿಮಾನಿಗಳಾಗುವುದರಲ್ಲಿ ಪರಿಶ್ರಮವಿದೆ. ರಾವಣನು ಸಂಪೂರ್ಣ ತಲೆ ಕೆಳಗಾಗಿ ಮಾಡಿ ಬಿಟ್ಟಿದ್ದಾನೆ. ಈಗ ಅದನ್ನು ತಂದೆಯು ಸರಿಪಡಿಸುತ್ತಾರೆ. ಆತ್ಮಾಭಿಮಾನಿಗಳಾಗುವುದರಿಂದ ಸ್ವತಃ ಸ್ಮೃತಿ ಇರುತ್ತದೆ. ನಾವು ಆತ್ಮಗಳಾಗಿದ್ದೇವೆ. ಈಗ ದೇಹವು ನುಡಿಸಲು ಒಂದು ವಾದ್ಯವಾಗಿದೆ. ಎಷ್ಟು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರೋ ಅಷ್ಟು ಒಳ್ಳೆಯದು. ಇಲ್ಲವಾದರೆ ನೀವು ಖಾಲಿ ಕೈಯಲ್ಲಿ ಹೋಗುತ್ತೀರಿ. ಇಡೀ ಪ್ರಪಂಚವು ಖಾಲಿ ಕೈಯಲ್ಲಿ ಹೋಗುತ್ತಿದೆ. ಕೇವಲ ನೀವು ಮಕ್ಕಳೇ ಕೈ ತುಂಬಿಕೊಂಡು ಅರ್ಥಾತ್ ಧನವಂತರಾಗಿ ಹೋಗುತ್ತೀರಿ. ಈ ನಾಟಕದಿಂದ ನೀವು ಮುಕ್ತರಾಗಲು ಸಾಧ್ಯವಿಲ್ಲ. ಮೋಕ್ಷ ಪಡೆಯಲು ಸಾಧ್ಯವಿಲ್ಲ. ಮತ್ತೆ ಪ್ರಯತ್ನ ಪಡುವುದು ಸಹ ವ್ಯರ್ಥವಾಗಿದೆ. ಯಾವ ಮಕ್ಕಳು ಅನ್ಯರ ಚಿಂತನೆ ಮಾಡುವುದಿಲ್ಲವೋ ತಮ್ಮ ವಿದ್ಯಾಭ್ಯಾಸದಲ್ಲಿ ಮಸ್ತರಾಗಿರುವವರೋ ಅವರು ಉನ್ನತಿಯು ಸದಾ ಆಗುತ್ತಾ ಇರುವುದು. ಒಂದು ವೇಳೆ ಯಾರಾದರೂ ಒಳ್ಳೆಯದಾಗಿ ಮಾತನಾಡಲಿಲ್ಲ ಎಂದರೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ಬಿಟ್ಟು ಬಿಡಬೇಕಾಗಿದೆ. ಮುನಿಸಿಕೊಂಡು ವಿದ್ಯಾಭ್ಯಾಸವನ್ನ ಬಿಡಬಾರದು. ತಂದೆಗೆ ಸಂಪೂರ್ಣ ಅರ್ಪಣೆ ಮಾಡಿ ಟ್ರಸ್ಟಿಯಾಗಿ ಹಗುರರಾಗಿರಬೇಕಾಗಿದೆ. ದೇಹಿ ಅಭಿಮಾನಿಯಾಗಿ ಸರ್ವ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಬ್ರಾಹ್ಮಣ ಪರಿವಾರದ ವಿಶೇಷತೆಯಾಗಿದೆ ಅನೇಕತೆಯಲ್ಲಿಯೂ ಏಕತೆಯಿಂದ ಇರುವುದು. ತಮ್ಮ ಏಕತೆಯ ಮೂಲಕವೇ ಇಡೀ ವಿಶ್ವದಲ್ಲಿ ಒಂದು ಧರ್ಮ, ಒಂದು ರಾಜ್ಯದ ಸ್ಥಾಪನೆಯಾಗುತ್ತದೆ. ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ಹೋಗಿಬಿಡಿ. ಆಗ ದುಃಖಗಳ ಪ್ರಪಂಚ ಮರೆತು ಹೋಗಿಬಿಡುತ್ತದೆ. ನಿಮ್ಮೆಲ್ಲರಿಗೂ 21 ಜನ್ಮಗಳಿಗಾಗಿ 21 ಮುರಳಿಯ ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಓಂ ಶಾಂತಿ.